ಇವತ್ತು ಸಬ್ಬಕ್ಕಿ ಪಾಯಸ ಮಾಡೋಣ ಅಂತೇಳಿ ಅಂದ್ಬಿಟ್ಟು ಸಬ್ಬಕ್ಕಿನ ನೆನೆ ಇಟ್ಟಿದ್ದೆ. ನಮ್ಮ ಹಸ್ಬೆಂಡ್ ಯಾಕೋ ತುಂಬ ದಿನದಿಂದ ಮಾಡಿಲ್ಲ, ಮಾಡು ಇವತ್ತು ತಿನ್ನಬೇಕು ಅಂತೇಳಿ ಅನ್ನಿಸ್ತಾ ಇದೆ ಅಂತೇಳಿ ಹೇಳಿದರು. ಹಾಗಾಗಿ ಸ್ಕೂಲ್ಗೆ ರೆಡಿ ಆಗಿಬಿಟ್ಟು ಅದಾದಮೇಲೆ ನಾನು ಪಾಯಸ ಮಾಡೋಣ ಅಂತೇಳಂದು ಮಾಡ್ತಾಯಿದ್ದೀನಿ. ಆಲ್ರೆಡಿ ಒಂದು ಕಡೆ ಅಡುಗೆ ಮಾಡಿಟ್ಟು ಹೋಗಿದ್ದೆ ನಾನು. ಇವಾಗ ರೆಡಿ ಆಗಿಬಿಟ್ಟು ಬಂದು ಪಾಯಸ ಮಾಡ್ತಾಯಿದ್ದೀನಿ. ಇವಾಗ ಅದಕ್ಕೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸ್ ಏನೇನು ಬೇಕಾಗುತ್ತೋ ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಅಳ್ಕೊಂಡ್ರೆ ಸಾಕಾಗುತ್ತೆ. ನಾನು ಆಲ್ರೆಡಿ ಸಬ್ಬಕ್ಕಿನ ನೆನೆ ಇಟ್ಕೊಂಡಿರ್ತೀನಿ ಹಾಫ್ ಆನ್ ಅವರು. ಆ ಸಬ್ಬಕ್ಕಿನ ತೊಗೊಂಡು ಅದನ್ನು ಸ್ವಲ್ಪ ಹುರ್ಕೋತೀನಿ ಅದ್ರ ಜೊತೆಗೆ. ಏನಕ್ಕೆ ಅಂತೇಳಿದ್ರೆ ತುಪ್ಪದಲ್ಲಿ ಅದು ಸ್ವಲ್ಪ ಹುರಿದಷ್ಟು ಜಾಸ್ತಿ ಟೇಸ್ಟ್ ಕೊಡುತ್ತಲ್ವ, ಹಾಗಾಗಿ ಸ್ವಲ್ಪ ಹೊತ್ತು ಅದನ್ನು ಸ್ವಲ್ಪ ಕೆಂಪಣ್ಣ ಬರೋವರೆಗೂ ಅದನ್ನು ಹುರ್ಕೋತಾ ಇರ್ತೀನಿ. ಅದಾದಮೇಲೆ ಸ್ಕೂಲ್ಗೆ ಬೇರೆ ರೆಡಿಯಾಗಿ ಹೋಗಬೇಕಿತ್ತು, ಟೈಮ್ ಆಗುತ್ತೆ ಅಲ್ವಾ, ಹಾಗಾಗಿ ನೋಡಿಕೊಂಡು ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆ ಏನೇ ಮಾಡ್ಕೋಬೇಕು ಅಂತೇಳಿದ್ರು ಎಲ್ಲನೂ ಅರ್ಜೆಂಟ್ ಆಗುತ್ತೆ. ಆದ್ರೂ ಕೆಲವೊಂದು ಟೈಮ್ ಮಾಡ್ಲಿಕ್ಕಾದರೆ ಮಾಡ್ತೀನಿ, ಇಲ್ಲಾಂದರೆ ಹಾಗೆ ಬಿಟ್ಬಿಟ್ಟು ಹೋಗಿಬಿಟ್ಟಿರ್ತೀನಿ. ಇವಾಗ ಅದಕ್ಕೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಲು ಮತ್ತು ನೀರನ್ನ ಎರಡನ್ನೂ ಈಕ್ವಲ್ ಕ್ವಾಂಟಿಟಿಲಿ ತೊಗೊಂಡು ಮಿಕ್ಸ್ ಮಾಡ್ತಾ ಇರ್ತೀನಿ. ಯಾಕೆಂದರೆ ಹಾಲು ಜಾಸ್ತಿ ಆಗಬಾರ್ದು, ನೀರು ಜಾಸ್ತಿ ಆಗಬಾರ್ದು. ಅದು ಸ್ವಲ್ಪ ಕುದ್ದಾದಮೇಲೆ ಮತ್ತೆ ಗಟ್ಟಿ ಆಗೋ ಚಾನ್ಸಸ್ ಇರುತ್ತಲ್ವ, ಹಾಗಾಗಿ ಎರಡನ್ನೂ ಮಿಕ್ಸ್ ತೊಗೊಂಡು ಅದಕ್ಕೆ ಎಷ್ಟು ಕ್ವಾಂಟಿಟಿಲಿ ಬೇಕಾಗುತ್ತೆ ಸಬ್ಬಕ್ಕಿಗೆ ಅಂತೇಳಿ ಅಂದ್ಬಿಟ್ಟು ನೋಡಿಕೊಂಡು ಹಾಕ್ಕೋತಾ ಇದ್ದೀನಿ. ಸಬ್ಬಕ್ಕಿ ಸ್ವಲ್ಪ ಹಾಲಲ್ಲಿ ಬೆಂದಾದಮೇಲೆ ಆಮೇಲೆ ಸಕ್ಕರೆ ಆ್ಯಡ್ ಮಾಡಿಕೊಂಡು ಅದಾದಮೇಲೆ ನಾನು ಸ್ವಲ್ಪ ಏಲಕ್ಕಿ, ಶುಂಠಿ ಪುಡಿ ಇದನ್ನೆಲ್ಲ ಮಾಡ್ಕೊಂಡು ಮುಂಚೆನೇ ಎತ್ತಿಟ್ಕೊಂಡಿರ್ತೀನಿ. ಅದನ್ನು ಸ್ವಲ್ಪ ಮೇಲೆ ಎಲ್ಲ ಬೆಂದಾದಮೇಲೆ ಅದಕ್ಕೆ ಮೇಲೆ ಹಾಕ್ಕೊಂಡು ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೋತೀನಿ. ಇವಾಗ ಪಾಯಸ ರೆಡಿ ಆಯಿತು ನೋಡಿ. ಬಿಸಿ ಬಿಸಿಯಾಗಿ ತಿಂತಾ ಇದ್ದರೆ ಬಾಯಲ್ಲಿ ನೀರು ಹಾಗೆ ಬರ್ತಾ ಇರುತ್ತೆ ಅಲ್ವಾ. ಎಲ್ಲ ಡ್ರೈ ಫ್ರೂಟ್ಸು ಎಲ್ಲ ಮಿಕ್ಸ್ ಆಗಿದೆ. ಅದು ಬಾಯಿಗೆ ಸಬ್ಬಕ್ಕಿ ಸಿಗ್ತಾ ಇದ್ದರೆ ವಾವ್ ಅನ್ಬೇಕು, ಅಷ್ಟು ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ಕೂಲಿಗೆ ಪ್ಯಾಕ್ ಕೂಡ ಮಾಡ್ಕೊಳಕ್ಕಾಗಲಿಲ್ಲ, ಬಿಸಿ ಬಿಸಿಯಾಗಿ ಪಾಯಸ ಇತ್ತು. ಅಲ್ಲಿ ಏನು ಸ್ವಲ್ಪ ತಿಂದ್ಕೊಂಡೆ ಅಷ್ಟೇ, ಮತ್ತು ಬಾಕ್ಸಿಗೆ ಕೂಡ ತೊಗೊಳಕ್ಕಾಗಲಿಲ್ಲ ನನಗೆ. ಸರಿ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿದ್ನಲ್ವ, ತೊಗೊಂಡು ಬಂದೆ ನಾನು ಸ್ಕೂಲ್ಗೆ. ಅಲ್ಲೇ ತಿಂತಾಯಿದ್ದೆ. ನನ್ನ ಮಕ್ಕಳು ಆಲ್ರೆಡಿ ಬಂದೋಗಿದ್ರು. ಇವತ್ತು ಸ್ಕೂಲಲ್ಲಿ ಸ್ವಲ್ಪ ತರಕಾರಿನ ಎಲ್ಲ ನನ್ನ ಮಕ್ಕಳಿಗೆ ಇಂಟ್ರಡ್ಯೂಸ್ ಮಾಡಿಕೊಡೋಣ, ಪ್ರಾಕ್ಟಿಕಲ್ ಆಗಿ ಗೊತ್ತಾಗುತ್ತೆ ಅಂತೇಳಿ ಅಂದ್ಬಿಟ್ಟು ಅವ್ರನ್ನೆಲ್ಲ ಶಾಪಿಗೆ ಕರ್ಕೊಂಡು ಬಂದಿದ್ವಿ. ಅಲ್ಲೇ ನಿಯರ್ ಬೈ ಒಂದು ಶಾಪ್ ಇತ್ತು, ಅಲ್ಲಿ ಕರ್ಕೊಂಡು ಬಂದು ಒಂದೊಂದನ್ನೇ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ವಿ. ನಾವು ಬುಕ್ಕಲ್ಲಿ ಹೇಳ್ಕೊಡ್ತಾ ಇರ್ತೀವಿ, ಇವತ್ತು ಪ್ರಾಕ್ಟಿಕಲಾಗಿ ತೋರಿಸ್ಬಿಡೋಣ ಮಕ್ಕಳಿಗೆ ಅಂತೇಳಿ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಎಲ್ಲ ಮಕ್ಕಳು ಎಲ್ಲರೂ ಹೇಳ್ತಾ ಇದ್ದಾರೆ ಅದು ಯಾವುದ್ಯಾವ್ದು ವೆಜಿಟೇಬಲ್ಸ್ ಎಲ್ಲನೂ ಅವಾಗವಾಗ ನಾವು ರೀಕಾಲ್ ಮಾಡ್ತಾ ಇರ್ತೀವಲ್ವ, ಹಾಗಾಗಿ ಎಲ್ಲ ನೆನಪಿತ್ತವ್ರಿಗೆ. ಎಲ್ಲ ಪ್ರಾಕ್ಟಿಕಲಾಗಿ ಕೂಡ ಹೇಳ್ತಾಯಿದ್ರು, ಖುಷಿಯಾಯಿತು. ಅದಾದಮೇಲೆ ಮುಗಿಸ್ಕೊಂಡು ಸ್ಕೂಲಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಸಂಜೆ ಆ್ಯಸ್ ಯೂಶುವಲ್ ಟ್ಯೂಷನ್ ಇದ್ದೇ ಇರುತ್ತಲ್ವ, ಟ್ಯೂಷನ್ ಮುಗಿಸ್ಕೊಂಡು ನಮ್ಮ ಏರಿಯಾದಲ್ಲೇ ನಮ್ಮ ರಿಲೇಟಿವ್ಸ್ ಒಬ್ಬರು ಇಲ್ಲೇ ಇದ್ದರು. ಅವ್ರು ನಮಗೆ ಹೋಳಿಗೆ ಊಟಕ್ಕೆ ಮನೆಗೆ ಬನ್ನಿ ಅಂತ ಕರೆದ್ರು. ನಾವು ಬರಲ್ಲ ಅಂತ ಹೇಳಿಕ್ಕಾಗಲಿಲ್ಲ. ಯಾಕೆ ಅಂತೇಳಿ ಅಂದ್ರೆ ನೀವು ಬಂದಿಲ್ಲ ಅಂದರೆ ನಾವು ಇನ್ನೊಂದು ಸಲ ಮಾತೇ ಆಡಿಸಲ್ಲ ಅಂತ ಹೇಳಿದರು. ಸರಿ ಹೋಗ್ಬಿಟ್ಟು ಬಂದ್ರಾಯಿತು ಅಂತೇಳಿ ಬಂದ್ವಿ. ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.